ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶನಿವಾರ ಭಾನುವಾರದ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಶನಿವಾರ ಬಂದಿದ ತಕ್ಷಣ ನನಗೆ ಅಡುಗೆ ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗೋದಿಲ್ಲ. ವಾರ 5 ದಿನವೂ ಮಾಡಿ ಬೋರ್ ಆಗಿರುತ್ತೆ. ಹಾಗಾಗಿ ಶನಿವಾರ ಒಂದಿನ ಹೊರಗಡೆ ತಿನ್ನೋಣ ಅಂತ ಅಂದ್ಕೊಂಡು ನಮ್ಮ ಲೇಔಟಲ್ಲಿ ಜವಾರಿ ರೊಟ್ಟಿ ಮನೆ ಅಂತ ಇದೆ, ಅಲ್ಲೇ ಹೋಗಿ ಊಟ ಮಾಡಿದ್ವಿ. ಅಲ್ಲಿ ಚಪಾತಿ ಊಟ, ರೊಟ್ಟಿ ಊಟ, ಹಾಗೆಯೇ ಹೋಳ್ಗೆ, ಖಡಕ್ ರೊಟ್ಟಿ ಎಲ್ಲನೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಹಾಗಾಗಿ ಹೋಗಬೇಕು ಅನಿಸಿದ್ರೆ ಅಲ್ಲಿಗೆ ಹೋಗಿ ಊಟ ಮಾಡ್ತೀವಿ. ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಲೇಔಟಲ್ಲೇ ವೆಂಕಟೇಶ್ವರನ ದೇವಸ್ಥಾನ ಇದೆ. ಪ್ರತಿ ಶನಿವಾರ ಅಲ್ಲಂತೂ ತುಂಬಾ ಜನ ಇರ್ತಾರೆ. ಏನಾದರೂ ಒಂದು ಪ್ರೋಗ್ರಾಮ್ ಇರುತ್ತೆ. ಹಾಗಾಗಿ ಪ್ರತಿ ಶನಿವಾರ ಮಿಸ್ ಮಾಡ್ದಲೇ ನಾವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಅವತ್ತಿನ ದಿನ ಅಲ್ಲಿ ಮಕ್ಕಳದು ಸಂಗೀತ ಪ್ರೋಗ್ರಾಮ್ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮಕ್ಕಳು ಹೇಗೆ ಹಾಡು ಹೇಳ್ತಾರೆ ಅಂತ ಕೇಳಿಕೊಂಡು ಹಾಗೇ ಪ್ರಸಾದ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ದರ್ಶಿಲ್ಗೆ ಅಲ್ಲಿ ಅವ್ನ ಫ್ರೆಂಡ್ಸ್ ತುಂಬ ಜನ ಬಂದಿರ್ತಾರೆ. ಯೂಶ್ವಲಿ ಸ್ಯಾಟರ್ಡೇ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರೆ ಮಕ್ಕಳ ಜೊತೆಗೆ. ಅವನಿಗೂ ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಆಗುತ್ತೆ ಅಂತ ನಾವು ಕೂಡ ಮಿಸ್ ಮಾಡ್ದಂಗೆ ಸ್ಯಾಟರ್ಡೇ ಟೆಂಪಲ್ಗೆ ಹೋಗ್ತೀವಿ. ಅದಾದಮೇಲೆ ಹಾಗೆ ವಾಕ್ ಮಾಡಿಕೊಂಡು ಮತ್ತು ಡಿನ್ನರ್ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲೇ ಮನೆ ಹತ್ರನೇ ಇರೋ ಒಂದು ಹೋಟೆಲಿಗೆ ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ಶನಿವಾರ ಅಡುಗೆ ಮಾಡಿರಲಿಲ್ಲ. ಹಾಗಾಗಿ ನಾನು ದರ್ಶಿಲು ಹಸ್ಬೆಂಡ್ ಕೂಡ ಬೇಡ, ನಾನು ಲೈಟಾಗಿ ಅನ್ನ ಮಜ್ಜಿಗೆ ತಿನ್ಕೊಳ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರೇನೂ ತಿನ್ನಲಿಲ್ಲ. ನಾನು ದರ್ಶಿಲ್ ಮಾತ್ರ ರೋಟಿ ಕರಿ ಹಾಗೆಯೇ ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಇಬ್ರೂ ಊಟ ಯೂಶ್ವಲಿ ಜಾಸ್ತಿ ಎಲ್ಲ ಔಟ್ಸೈಡೇ ಏನು ತಿನ್ನಲ್ಲ. ಯಾವತ್ತಾದರೂ ಒಂದಿನ ಬೋರ್ ಆದಾಗ ಈ ಥರ ಔಟ್ಸೈಡ್ ತಿಂತೀವಿ. ಹಾಗೆ ನನಗೂ ಕೂಡ ರೋಟಿ ಕರಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ರೋಟಿ ಕರಿ ತಿನ್ಕೊಂಡು ಮನೆಗೆ ಹೋದ್ವಿ. ಹಾಗೇ ನೆಕ್ಸ್ಟ್ ಡೇ ನಮಗೆ ಗೊತ್ತಿರೋದೊಬ್ರದ್ದು ಮನೆ ಪ್ರವೇಶ ಇತ್ತು. ಹಾಗಾಗಿ ಹೋಗೋಣ ಅಂತ ಹೊರಟಿದ್ವಿ. ಅವ್ರದ್ದು ಕಿಚನ್ ಇಂಟೀರಿಯರ್ ನಂಗೆ ತುಂಬಾ ಇಷ್ಟ ಆಯಿತು, ಗೋಲ್ಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಹಾಗಾಗಿ ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ, ನಿಮಗೂ ತೋರಿಸೋಣ. ಯಾರಾದರೂ ಇಂಟೀರಿಯರ್ ಮಾಡಿಸ್ತಾ ಇದ್ದರೆ ಅವ್ರಿಗೂ ಐಡಿಯಾ ಬರುತ್ತೆ ಅಂದ್ಕೊಂಡು ಆ ಕಿಚನ್ ವಿಡಿಯೋ ಮಾತ್ರ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ. ಹಾಗೇ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಸಂಡೇ ಆಗಿದ್ದರಿಂದ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಸೊ ಬೇಗ ಹೋಗಿ ಬೇಗ ವಾಪಸ್ ಬಂದ್ವಿ. ಇದಿಷ್ಟು ನನ್ನ ವೀಕೆಂಡ್ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ಇಮಿಡಿಯೇಟಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.